ನಿಮ್ಮ ಲೈಫ್ನಾಗ ನೀವು ಲಕ್ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಕೊಳತ್ತೀರನ್ರಿ. ಹಂಗಂದ್ರೆ ನಂದೊಂದು ರಿಯಲ್ ಲೈಫ್ ಸ್ಟೋರಿ ಹೇಳ್ತೀನಿ ಕೇಳ್ರಿ. ಏನು ರಿಯಲ್ ಲೈಫ್ ಸ್ಟೋರಿ ಅಂತಂದ್ರೆ, ನಾ 10th ಇದ್ದೇನೆ ರೀ. ಆ 10th ನಮ್ಗೆ ಸರಣಿ ಎಕ್ಸಾಮ್ ಅಂತ ಬರ್ತಿದ್ವು ರೀ. ಆ ಸರಣಿ ಎಕ್ಸಾಮನ್ನ ಒಂದು ರೈಟೋಮೀಟರ್ ಪೆನ್ ರೀ. ಅವಾಗೆಲ್ಲ ಭಾಳ ಪಾಪ್ಯುಲರ್ ರೀ ರೈಟೋಮೀಟರ್ ಪೆನ್ ಅಂತಂದ್ರೆ. ಸೊ ನನಗೂ ಅದ್ರ ಮೇಲೆ ಯಾವಾಗಲೂ ಯಾವ ಎಕ್ಸಾಮ್ ಬರೀಬೇಕಂದ್ರೆ ರೈಟೋಮೀಟರ್ ಪೆನ್ ತೊಗೊಂಡು ಬರೀತಿದ್ದೀನಿ ರೀ. ಆ ರೈಟೋಮೀಟರ್ ಪೆನ್ ತೊಗೊಂಡು ಎಲ್ಲ ಸರಣಿ ಎಕ್ಸಾಮ್ ಬರ್ದ. ನಾನು ಸರಣಿ ಎಕ್ಸಾಮ್ನಾಗ ಆಲ್ಮೋಸ್ಟ್ ಫಸ್ಟು ಸೆಕೆಂಡು ಥರ್ಡು ಹಿಂಗೆ ಬರ್ತಿದ್ದೆ. ಸೊ ಐ ಫೆಲ್ಟ್ ದಟ್ ಪೆನ್ ಈಸ್ ವೆರಿ ಲಕ್ಕಿ. ನನಗೆ ಅನಿಸ್ತಿತ್ತು ಆ ಪೆನ್ ಭಾಳ ಲಕ್ಕಿ ಅಂತ. ನನ್ನ ಸೀನಿಯರ್ ಅಕ್ಕ ಹೋಗ್ಬೇಕು, ಸೆಕೆಂಡ್ ಪಿ ಯು ಇದ್ದಳ್ರಿ, ಭಾಳ ಕ್ಲೋಸ್ ನನಗೆ. ಆ ಅಕ್ಕ ಎಕ್ಸಾಮ್ ಬರೋಕೆ ಹೊಂಟಾಗ ನಾ ಹೇಳಿದೆ, ಅಕ್ಕ ಈ ಪೆನ್ ಭಾಳ ಲಕ್ಕಿ ಐತಿ, ನೀ ಎಕ್ಸಾಮ್ ತೊಗೊಂಡು ಹೋಗು, ಭಾಳ ಚಲೋ ಆಗ್ತಾವೆ ನಿನ್ಗೆ ಎಕ್ಸಾಮ ಅಂತಂದೆ. ಸೊ ಶಿ ಬಿಲೀವ್ಡ್ ಇಟ್. ಆಕೆ ಬಿಲೀವ್ ಮಾಡಿದ್ಲಪ್ಪ, ಹೌದು ನಿಜ ಇರ್ಬೇಕಂತ ಭಾಳ ಕ್ಲೋಸ್ ಇದ್ದಳ್ರಿ ನಂಗೆ. ಆ ಪೆನ್ ತೊಗೊಂಡೋಗಿ ಎಲ್ಲ ಎಕ್ಸಾಮ್ ಬರೋಣ, ಆಕೆ ವಾಪಸ್ ಎಲ್ಲ ಎಕ್ಸಾಮ್ ಬರೆದು ಮುಗಿಸಿದ ಮೇಲೆ ನನಗೆ ಹೇಳಿದ್ಲು, ಖರೆ ನೀನು ಭಾಳ ಲಕ್ಕಿ ಐತೆ ನೋಡಿ ಈ ಪೆನ್ ಅಂಥೇಳಿ. ಹಂಗಂದು ನಾ ಅಂದೆ, ಹೌದಿಲ್ಲಕ್ಕ, ಅದಕ್ಕೆ ನಾನು ಇದ್ರಲಿಂತಾನೆ 10th ಎಕ್ಸಾಮ್ ಬರೀತೀನಿ ಅಂತ ಆ ಪೆನ್ ಇಸ್ಕೊಂಡೆ. ಆ ಪೆನ್ ಇಸ್ಕೊಂಡ್ಮೇಲೆ ನಾನು ಎಕ್ಸಾಮ್ ಬರೋಣ, ನನ್ನ ಎಕ್ಸಾಮ್ನು ಎಲ್ಲ ಚಲೋ ಆದು ರೀ. ಹಾಗಾಗಿ ನಿಮ್ಮ ಲೈಫ್ನಾಗೂ ನೀವು ಏನಾದರೂ ಲಕ್ ತರಬೇಕಂತಂದಿತ್ತಂದ್ರೆ ಒಂದೊಂದು ವಸ್ತುಕ್ಕೆ ಲಕ್ ಅಂತ ಹೆಸರು ಇಟ್ಬಿಟ್ರಿ. ಈ ಸದ್ದ ಫಾರ್ ಎಕ್ಸಾಂಪಲ್ ಈ ಡ್ರೆಸ್ ಹಾಕೊಂಡು ಹೋಗಿರ್ತೀವಿ ತಿಕ್ಕೋರಿ, ಈ ಡ್ರೆಸ್ ಹಾಕೊಂಡು ಹೋದಾಗ ನಮ್ದು ಏನಾದರೂ ಇಂಟರ್ವ್ಯೂ ಕ್ಲಿಯರ್ ಆಯ್ತು ಅಂತಂದ್ರೆ ಅನ್ನಂಗೆ ಅನಿಸ್ತತಿಲ್ಲ ರೀ, ಈ ಡ್ರೆಸ್ ಹಾಕೊಂಡು ಹೋದಾಗ ನಮಗೆಲ್ಲ ಲಕ್ಕಿನೇ ಆಗ್ತದೆ ಅಂತೇಳಿ. ಸೊ ನೀವು ಏನಾದರೂ ಕೆಲಸ ಮಾಡೋಕೆ ಹೊಂಟಾಗ, ಒಳ್ಳೆ ಕೆಲಸ, ದೊಡ್ಡ ಕೆಲಸ ಮಾಡೋಕೆ ಹೊಂಟಾಗ ಆ ಡ್ರೆಸ್ ಹಾಕೊಂಡು ಹೋಗ್ರಿ, ನಿಜವಾಗ್ಲೂ ಸಕ್ಸಸ್ ಆಗ್ತೈತೆ ರೀ. ಯಾಕಂದ್ರೆ ಇದೆಲ್ಲ ನಮ್ದು ಬಿಲೀವ್ ಸಿಸ್ಟಮ್ ಅಲ್ಲ ರೀ. ಪಾರ್ಕಿಂಗ್ ಸ್ಲಾಟ್ ಅಂತಾರೆ ನಮ್ಮ ಮೈಂಡ್ ಒಳಗೆ. ಆ ಪಾರ್ಕಿಂಗ್ ಸ್ಲಾಟ್ನಾಗ ನಾವು ಫಿಕ್ಸ್ ಮಾಡಿಬಿಟ್ಟಿರ್ತೀವಿ, ಈ ಡ್ರೆಸ್ ಲಕ್ಕಿ, ಈ ಪೆನ್ ಲಕ್ಕಿ, ಈ ಮೈಕ್ ಲಕ್ಕಿ, ಈ ಮೊಬೈಲ್ ಲಕ್ಕಿ ಅಂತ ಈ ಥರ ನಾವು ಒಂದು ಹೆಸರು ಕುಂದಿರಿಸ್ಬಿಟ್ಟಿರ್ತೀವಿ ರೀ. ಅವ್ರು ನಿಜವಾಗ್ಲೂ ಲಕ್ಕಿಯಾಗಿ ಆ್ಯಕ್ಟ್ ಆಗ್ತಾರೆ ನಮ್ಮ ಲೈಫ್ನಾಗ. ಆಮೇಲೆ ನೀವು ನೋಡಿರಿ, ಯಾವುದಾದ್ರ ಮೇಲೆ ನೀವು ಜಾಸ್ತಿ ಒಲವು ತೋರಿಸ್ರಿ, ಅದೇ ಹಾಕೋತ ಹೋಗ್ತೈತಿ. ನೀವು ಈ ವರ್ಷದಂಗೆ ನೋಡಿರಿ ಏನು ಜಾಸ್ತಿ ತೊಗೊಂಡಿರ ಅಂತ. ನಾನು ನೋಡಿರಿ, ಇದು ಆಲ್ಮೋಸ್ಟ್ ಈಗ 2026 ಸ್ಟಾರ್ಟ್ ಆಗಿ ಒಂದು 2 months ಕಂಪ್ಲೀಟ್ ಆಗತ್ತು. ನಾನು ಈ ವರ್ಷದಾಗ ಏನೂ ಅಟ್ರಾಕ್ಟ್ ಮಾಡಿಲ್ಲ ರೀ. ಬಟ್ 2025 ಒಳಗೆ ನಾವು ಬರೇ ಸ್ಲಿಪ್ಪರ್ಸು, ವಾಚು ನೋಡ್ತಿದ್ದೀನಿ ರೀ. ನಂಗೆ ಏನೋ ಅದ್ರ ಮೇಲೆ ಭಾಳ ಒಲವು ಬಂದು ಆಲ್ಮೋಸ್ಟ್ ಒಂದು 10 ಸೆಟ್ ಆಫ್ ಚಪ್ಪಲ್ ತೊಗೊಂಡೀನಿ ರೀ, 3-4 ವಾಚ್ ತೊಗೊಂಡೀನಿ ರೀ. ಯಾಕೆ ಹೇಳ್ರಿ, ನೀವು ಎದ್ರ ಕಡೆ ಒಲವು ಜಾಸ್ತಿ ತೋರಿಸ್ತೀರಿ ಅದ್ರ ಕಡೆನೇ ಹೋಗ್ತೈತಿ. ನೀವು ಅದನ್ನ ಮೈಂಡ್ ಒಳಗೆ ಅದೇ ಓಡಾಡ್ತಿರ್ತೈತಿ. ಇವನ್ ನೋಡ್ರಿ, ಇದೊಂದು ಗಟ್ ಫೀಲಿಂಗ್ ಅಂತ ಬರ್ತೈತಲ್ಲ, ನೀವು ಯಾವುದಾದ್ರೂ ಕೆಲಸ ಮಾಡೋಳಗೆ. ಟಾಪಿಕ್ ಎಲ್ಲೆಲ್ಲಿಗೆ ಹೊಂಟೈತಿ, ಬಟ್ ರಿಯಲ್ ಆಗೈತಿ ನಂಬ್ರಿ. ಈ ಗಟ್ ಫೀಲಿಂಗ್ ಅನ್ನೋದು ಏನಂತಂದ್ರೆ, ನೀವು ಅನ್ಕೋರಿ, ಏರೋಪ್ಲೇನ್ ಒಳಗೆ 2 ಪೈಲಟ್ ಇರ್ತಾರೆ. ಅದ್ರಾಗ ಒಬ್ರು ಪೈಲಟ್ ನೀವು ಅನ್ಕೋರಿ. ಆ ಪೈಲಟ್ ನೀವು ಅನ್ಕೊಂಡ್ರಲ್ಲ, ಇನ್ನೊಬ್ರು ಪೈಲಟ್ ಇರ್ತಾರೆ. ಅವ್ರಿಗೆ ನಿಮ್ಮ ನಡವರ್ಕ ಒಂದು ಸ್ಕ್ರೀನ್ ಇರ್ತೈತಲ್ಲ. ನೀವು ಇವಾಗ ಫಾರ್ ಎಕ್ಸಾಂಪಲ್ ಗುಲ್ಬರ್ಗಲಿಂದ ಬೆಂಗಳೂರಿಗೆ ಹೋಗ್ಬೇಕಾಗಿರ್ತೈತಿ. ಮೇನ್ ಪೈಲಟಿಗೆ ರೂಟ್ ಗೊತ್ತಿರ್ತೈತಲ್ಲ, ಮೇನ್ ಪೈಲಟ್ ಪ್ಲೇನ್ ಓಡಿಸ್ತಿರ್ತಾನಲ್ಲ, ಸರಿಯಾದ ದಾರಿ ಒಳಗೆ ಹೋಗಿರ್ತಾನೆ. ಮತ್ತು ಅವನಿಗೇನು ಅನ್ನಿಸ್ತೈತಿ, ಈ ರೂಟ್ ಬಿಟ್ಟು ಇನ್ನೊಂದು ರೂಟಿಗೆ ಹೋಗಮ್ಮು, ಜಲ್ದಿ ಹೋಗಿ ರೀಚ್ ಆಗ್ತೀವಿ ಅಂಥೇಳಿ. ಬಟ್ ಪೈಲಟಿಗೆ ಆಲ್ರೆಡಿ ಒಂದು ಮೆಸೇಜ್ ಬಂದಿರ್ತೈತಿ ರೀ. ಏನಂದ್ರೆ ವೆದರ್ ಸೆಂಟ್ರಲಿಂದ ಯಾವಾಗಲೂ ಮೆಸೇಜ್ ಬರ್ತಿರ್ತಾವೆ ರೀ ಪೈಲಟ್ಸ್ಗಳಿಗೆ, ಅಂದ್ರೆ ವೆದರ್ ಕಂಡೀಷನ್ ಹಿಂಗೈತೆ ಅಂತೇಳಿ. ಪೈಲಟ್ರಿಗೆ ಆಲ್ರೆಡಿ ಗೊತ್ತಿರ್ತೈತಿ ಅವ ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳಿ. ಅಂದ್ರೂ ಆ ಪೈಲಟಾಗಿ ಕೇಳಂಗಿಲ್ಲ ರೀ, ನಾ ಇಷ್ಟು ಎಕ್ಸ್ಪೀರಿಯನ್ಸ್ ಅದೀನಿ, ಸ್ವಲ್ಪ ವೆದರ್ ಚೇಂಜ್ ಆದ್ರೆ ಏನಾಗ್ತೈತಿ ಅಂತೇಳಿ ಆ ವೆದರ್ ಕಂಡೀಷನ್ನಾಗೆ ಪ್ಲೇನ್ ಓಡಿಸ್ತಾನೆ. ಏನಾಗ್ತೈತಿ ಹೇಳ್ರಿ, ಬೂಮ್, ಬ್ಲಾಸ್ಟ್ ಆಗಿಬಿಡ್ತೈತೆ ರೀ ಪ್ಲೇನ್. ಯಾಕಂದ್ರೆ ವೆದರ್ ಕಂಡೀಷನ್ ಭಾಳ ಇಂಪಾರ್ಟೆಂಟ್ ಇರ್ತೈತೆ ರೀ. ಹಾಗಾಗಿ ವೆದರ್ ಕಂಡೀಷನ್ನು ಒಂದು ಇದು ಇರ್ತೈತಿಲ್ಲ ರೀ, ಸಿಸ್ಟಮ್ ಇರ್ತೈತಿಲ್ಲ ರೀ ಪ್ಲೇನ್ ಓಡಿಸೋಳಗೆ, ಬೂಮ್ ಆಗಿಬಿಡ್ತೈತಿಲ್ಲ ರೀ. ನೀವು ನೋಡ್ರಿ, ಯಾವುದೇ ಒಂದು ಕೆಲಸ ಮಾಡುವತ್ತಿಗೆ ನೀವು ಯಾರಿಗೆ ಅನ್ಯಾಯ ಮಾಡುವತ್ತಿಗೂ ರೀ ಒಳಗ್ಲಿಂತ ಒಂದು ದನಿ ಹೇಳ್ತಿರ್ತೈತಿ, ನೀ ಮಾಡಾಕತ್ತಿ ತಪ್ಪು ಅಂಥೇಳಿ. ನೀವು ಮಾಡಾಕತ್ತಿದ್ದು ತಪ್ಪು ಅಂತ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಲ್ಲ, ಅದು ನಿಜವಾಗ್ಲೂ ತಪ್ಪಾಗಿರ್ತೈತಿ ರೀ. ಆ ತಪ್ಪು ಮಾಡೋರಿಗೆ ಏನು ಅನ್ನಿಸ್ತಿರ್ತೈತಿ, ಒಳ್ಳೊಳಗೆ ಕುದಿತಿರ್ತೈತಿ, ದೇವ್ರು ನನ್ನ ನೋಡಕತ್ತಾನಪ್ಪ, ನನಗೆ ಶಿಕ್ಷೆ ಕೊಡ್ತಾನ ಅಂತೇಳಿ. ಹಾಗೆ ಒಳ್ಳೆಯವ್ರಿಗೆ ಫೀಲ್ ಆಗ್ತಿರ್ತೈತಿ, ದೇವ್ರೆಲ್ಲ ನೋಡ್ತಿರ್ತಾನೆ, ನನಗೆ ಒಳ್ಳೇದೇ ಆಗ್ತದೆ ಅಂಥೇಳಿ. ಸೊ ಯಾವಾಗಲೂ ಈ ಗಟ್ ಫೀಲಿಂಗ್ ನಂಬ್ರಿ, ನಿಮ್ಮ ಲೈಫ್ನಾಗ ನೀವು ಭಾಳ ಸಕ್ಸಸ್ ಆಗ್ತೀರಿ. ನೀವು ಯಾವುದಾದ್ರೂ ಒಂದು ಕೆಲಸ ಮಾಡೋತ್ತಿಗೆ, ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮಾಡೋತ್ತಿಗೆ, ಇಲ್ಲ ಟ್ರಿಪ್ ಹೋಗುವಂತಿಗೆ, ನಿಮ್ಗೆ ಒಳಗ್ಲಿಂತ ಏನಾದರೂ ನೆಗೆಟಿವ್ ಫೀಲಿಂಗ್, ಗಟ್ ಫೀಲಿಂಗ್ ಬಂತು ಅಂತಂದ್ರೆ ಬಿಟ್ಬಿಡ್ರಿ ಅದನ್ನು. ಯಾಕಂದ್ರೆ ನೀವು ಹಿಂದಿಂದ ಮೆಮೊರೀಸ್ ಎಲ್ಲ ನೆನ್ಪು ಮಾಡ್ಕೋರಿ, ಒಂದಲ್ಲ ಒಂದ್ಸಲ ಹಿಂಗೆ ಆಗೇ ಬಿಟ್ಟಿರ್ತೈತಿ ಲೈಫ್ನಾಗ. ನಿಮ್ಮ ಗಟ್ ಫೀಲಿಂಗ್ ಹೇಳಿದ್ದು ವಿರುದ್ಧ ನೀವು ಹೋಗಿರ್ತಿರಲ್ಲ, ಬಟ್ ಅದು ಏನು ಹೇಳಿರ್ತದೆ ಅದ ಆಗ್ತಿರ್ತೈತಿ. ನೀವು ಅಂತಿರ್ತಿರಲ್ಲ, ನನ್ನ ಮನಸ್ಸು ಯಾಕೋ ಸರಿ ಇಲ್ಲಪ್ಪ, ಇವತ್ತು ಹೊರಗೆ ಹೋಗಕ್ಕೆ ಮನಸ್ಸೇ ಇಲ್ಲ ಅಂತ ಅಂದ್ರೂ ಹೊರಗೆ ಹೋದ್ರೆ ತಿಕ್ಕೋರಿ, ಅಲ್ಲಿ ನಿಮಗೆ ಬೇಕಾದ ವಸ್ತುಗಳು ಒಂದೂ ಸಿಗಂಗಿಲ್ಲ ರೀ. ಯಾಕೆ ನಿಮ್ಮ ಗಟ್ ಫೀಲಿಂಗ್ ಹೇಳ್ತಿರ್ತೈತಿ, ನೀ ತಪ್ಪು ದಾರ್ಯಾಗ ಹೊಂಟಿ ಯಾಕೆ ಹೋಗ್ತೀವಿ ಅಂತೇಳಿ. ಬಟ್ ನಾವು ಕೇಳೋದೇ ಇಲ್ಲ, ಅದನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಯೂನಿವರ್ಸ್ ಇಷ್ಟು ಒಳ್ಳೆ ಸೆನ್ಸನ್ನು ನಮ್ಮ ಒಳಗೆ ಹಾಕೈತಿಲ್ಲ, ಅದನ್ನು ನಾವು ಅದ್ರ ಬಗ್ಗೆ ನಾವು ಭಾಳ ಒಲವೇ ತೋರ್ಸಾಕತ್ತಿಲ್ಲ. ಇನ್ನಾದರೂ ಒಲವು ತೋರಿಸ್ರಿ. ಪ್ರತಿಯೊಂದು ಮೂಮೆಂಟು ನಮ್ಮ ಲೈಫ್ನ ನಡೆಯೋದು ಖಂಡಿತವಾಗ್ಲೂ ನಾವು ಅಂದ್ಕೊಂಡೇ ನಡೀತಿರ್ತೈತೆ ರೀ. ನಾವು ಈಗ ಹೊರಗಲಿಂದ ಹೋಗಿ ಬರೋಣ ಅಂತೀವಿ, ಬ್ಯಾಡ್ ಡೇ ಅದಿಪ್ಪ, ಇವತ್ತು ನಂದು ತುಂಬ ಬ್ಯಾಡ್ ಡೇ ಆಯ್ತು ಅಂತಿಕ್ಕೋರಿ, ಆ ಡೇ ಫುಲ್ ಬ್ಯಾಡ್ ಆಗ್ತಾನೆ ಹೋಗ್ತೈತಿ. ಯಾಕಂದ್ರೆ ನಾವು ಒಂದು ಟ್ಯಾಗ್ಲೈನ್ ಕೊಟ್ಟಿವಿ, ಇವತ್ತಿನ ದಿನ ಬ್ಯಾಡ್,
ಹಾಗಾಗಿ ಬ್ಯಾಡ್ ಆಗ್ತಾನೇ ಹೋಗ್ತೈತಿ. ಒಂದೇನಾದ್ರೂ ನೀವು ಅಡುಗೆ ಮಾಡಕ್ಕೆ ಹೋದ್ರೆ ಕೈ ಸುಟ್ಕೊಳ್ಳೋದು, ಇಲ್ಲ ಕಾಲಿಗೆ ಬಡಿಸ್ಕೊಳ್ಳೋದು, ಇಲ್ಲ ಗ್ಯಾಸ್ ಖಾಲಿ ಆಗೋದು, ಹಿಂಗೆಲ್ಲ ಆಗ್ತಾ ಹೋಗ್ತೈತಿ ರೀ. ಯಾಕಂದ್ರೆ ನಾವು ಪ್ರತಿಯೊಂದು ಮಾತನ್ನು ಭಾಳ ಥಿಂಕ್ ಮಾಡಿ ಆಡ್ಬೇಕ್ರಿ. ಇವತ್ತಿನ ದಿನ ಚಲೋ ಅದಂತಂದ್ರೆ ಆ ದಿನ ಫುಲ್ ಚಲೋ ಹೋಗ್ತೈತಿ, ಇವತ್ತಿನ ದಿನ ಕೆಟ್ಟ ಅದಂದ್ರೆ ಫುಲ್ ಕೆಟ್ಟ ಹೋಗ್ತೈತಿ. ಆಮೇಲೆ ಒಬ್ಬರು ಇದು ಅಮೇರಿಕಾದಾಗ ಇದು ಏನು ಫಿಸಿಯೋಲಾಜಿಸ್ಟ್ ಇದು ಯೂನಿವರ್ಸಲ್ ಲಾ ನಿಜಾನೋ ತಪ್ಪು, ವಿಜುವಲೈಸೇಷನ್ ಅನ್ನೋದು ನಿಜಾನೋ ತಪ್ಪು ಅಂಥೇಳಿ ಕಂಡು ಹಿಡಿಯಕ್ಕೆ ಏನು ಮಾಡಿದ್ರಂತ್ರಿ, ಒಂದು 3 ಗ್ರೂಪನ್ನ ಆಯ್ಕೆ ಮಾಡ್ಕೊಂಡ್ರಂತ್ರಿ. 3 ಗ್ರೂಪ್ ಒಳಗೆ ಆಲ್ಮೋಸ್ಟ್ ಒಂದು 4 ಜನ ಇದ್ರಂತ್ರಿ. ಆ 4 ಜನಕ್ಕೆ ಏನು ಹೇಳಿದ್ರಂತ, ಮಸಲ್ ಪವರ್ ಬೇಕಾಗಿತ್ತಂತ. ನೀವು 4 ಜನ ನಿಮಗೆ 10 ದಿನ ಟೈಮ್ ಕೊಡ್ತೀನಿ. ಒಂದು ಗ್ರೂಪ್ ಏನು ಮಾಡಬೇಕು, ವರ್ಕೌಟ್ ಮಾಡ್ಬೇಕ್ರಿ. ಇನ್ನೊಂದು ಗ್ರೂಪ್ ಏನು ಮಾಡಬೇಕು, ವಿಜುವಲೈಸೇಷನ್ ಮಾಡ್ಬೇಕ್ರಿ. ಇನ್ನೊಂದು ಗ್ರೂಪ್ ಏನು ಮಾಡಬೇಕು, ಸುಮ್ಮನೆ ಇರಬೇಕು. ಸೊ ನಿಮ್ದು ಏನೇನು ರಿಸಲ್ಟ್ ಅದ ನಾನು ನೋಡ್ತೀನಿ 10 ದಿನ ಬಿಟ್ಟು ಅಂತ ಹೇಳಿಕೆ. ಸೊ ಫಸ್ಟ್ನೇ ಗ್ರೂಪ್ ಏನು ಮಾಡ್ತೀರಿ, ವರ್ಕೌಟ್ ಮಾಡ್ತು, ಫುಲ್ ಹಾರ್ಡ್ ವರ್ಕ್ ಮಾಡ್ತಾರೆ. 10 ಡೇಸ್ ಒಳಗೆ ಮಸಲ್ ಬರ್ಸ್ಬೇಕು ಅಂತೇಳಿ, ವೇಟ್ ಗೇನ್ ಆಗ್ಬೇಕಂತ ಹೇಳಿ ಎಲ್ಲರದು ತೆಳ್ಳಗಿರೋರ್ದು ಒಂದು ಗ್ರೂಪ್ ಮಾಡಿಸಿದ್ರೆ, ವೇಟ್ ಗೇನ್ ಮಾಡಬೇಕು ನೀವು, ಚೆನ್ನಾಗಿ ತಿಂದು ಎಲ್ಲ ಮಾಡ್ಬೇಕಂತ ಹೇಳಿಕೆ. ಇನ್ನೊಂದು ಗ್ರೂಪ್ ಏನಿತ್ರಿ, ಏನು ಮಾಡಬೇಡ ಅಂತ ಹೇಳ್ತೀರಿ ಆ ಗ್ರೂಪಿಗೆ. ಸೊ ಅದು ಏನು ಮಾಡ್ತಿದ್ದಿರಲಿ, ತನ್ನಷ್ಟಕ್ಕೆ ತನ್ನ ಲೈಫ್ನಾಗ ಆರಾಮಿತ್ರಿ. ಯಾಕಂದ್ರೆ 10 ಡೇಸ್ ಆದಮೇಲೆ ಬರೋದು ಅಷ್ಟೇ ಐತ್ರಿ ಅವ್ರ ಕೆಲಸ. ಇನ್ನೊಂದು ಗ್ರೂಪಿಗೆ ಏನೈತ್ರಿ, ವಿಜುವಲೈಸೇಷನ್ ಮಾಡೋದಿತ್ರಿ. ಅವ್ರು ಜಸ್ಟ್ ವಿಜುವಲೈಸೇಷನ್ ರೀ. ಏನಂತಂದ್ರೆ, ಜಿಮ್ಮಿಗೆ ಹೋಗಿನಿ ನಾ ಹಿಂಗೆ ಮಾಡತ್ತೀನಿ, ಸೊ ನಾ ಹೆಲ್ದಿ ಫುಡ್ ತಿನ್ನತ್ತೀನಿ, ಹೆವಿ ಫುಡ್ ತಿನ್ನಾಕತ್ತೀನಿ, ಆಮೇಲೆ ವರ್ಕೌಟ್ ಮಾಡತ್ತೀನಿ, ಬರೀ ವಿಜುವಲೈಸೇಷನ್ ರೀ. ಡೈಲಿ 10 ಡೇಸ್ ತನ ಆಲ್ಮೋಸ್ಟ್ ಒಂದು 3 ಸ್ಲಾಟ್ನಾಗ ವಿಜುವಲೈಸೇಷನ್ ಮಾಡೋದ್ರಂತೆ. ಅಂದರೆ ಮಾರ್ನಿಂಗು, ಈವ್ನಿಂಗು, ಆಫ್ಟರ್ನೂನು, ನೈಟ್ ಅಂತ. ಈಗ 4 ಇದ್ರೊಳಗೆ ವಿಜುವಲೈಸೇಷನ್ ಮಾಡಿದ್ರಂತೆ. 10 ಡೇಸ್ ಆದಮೇಲೆ ಬಂದ್ರಂತ್ರಿ. ಎಲ್ಲರೂ ಬಂದಮೇಲೆ ಆ ವರ್ಕೌಟ್ ಮಾಡೋರ್ದು ರಿಸಲ್ಟ್ ನೋಡಿದ್ರಂತೆ ಆಲ್ಮೋಸ್ಟ್ ಒಂದು 57% ವರ್ಕ್ ಆಗಿತ್ತಂತ್ರಿ. ಇನ್ನೊಂದು ಗ್ರೂಪ್ ಏನಿತ್ತು, ವರ್ಕೌಟೇ ಮಾಡಿರಲಿಲ್ಲ. ಆ ಗ್ರೂಪಿನ ನೋಡಿದ್ರಂತ್ರಿ ಅವ್ರು 0% ಏನು ವರ್ಕೌಟೇ ಮಾಡಿಲ್ಲ. ಇನ್ನು ವಿಜುವಲೈಸೇಷನ್ ಮಾಡಿದವ್ರ ಗ್ರೂಪ್ ಬತ್ತಂದ್ರಿ, ಅವ್ರು ಟೆಸ್ಟ್ ಮಾಡಿದ್ರಂತೆ, ಅವ್ರು 37% ರೀ. ಆಲ್ಮೋಸ್ಟ್ ವರ್ಕೌಟ್ ಮಾಡಿದವ್ರಕ್ಕಿಂತ ಅಬೌವ್ 50% ಅವ್ರದ್ದು ರಿಸಲ್ಟ್ ಬಂದಿತ್ತು ರೀ. ಸೊ ನೀವು ಏನು ಕುಂದರ್ಲಾರೆ ವಿಜುವಲೈಸೇಷನ್ ಮಾಡಿದ್ರೆ ಆಲ್ಮೋಸ್ಟ್ 50% ತನಕ ನಿಮ್ದು ವರ್ಕೌಟ್ ಆಗ್ತೈತಲ್ಲ. ಇದು ಪ್ರೂವನ್ ಮ್ಯಾಥಮೆಟಿಕ್ಸ್ ರೀ. ಇದು ಪ್ರೂವ್ ಆಗಿದ್ರಿ. ಹಾಗಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋದು US ಒಳಗೆ ಇಲ್ಲಿಗಿಂತ ಜಾಸ್ತಿ ನಡೀತೈತೆ ರೀ. ಯಾಕಂದ್ರೆ ಅಲ್ಲೆಲ್ಲ ಪ್ರೂಫ್ ಕೇಳ್ತಾರೆ ರೀ. ಗೌರ್ಮೆಂಟ್ ಅದಕ್ಕೆ ಪ್ರೂಫ್ ಒದಗಿಸೈತ್ರಿ. ಹಿಂಗೆ ವರ್ಕ್ ಆಗ್ತೈತೆ ರೀ. ಇದು ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಹೆಂಗೆ ಅದಂದ್ರೆ ರೀ, ನೀವು ಹೆಂಗೆ ಒಳಗೆ ಹೋಗ್ತೀರಿ, ಧುಮುಕ್ತಾ ಹೋಗ್ತೀರಿ, ಹಂಗಂಗೆ ನೀವು ತೇಲ್ತಾ ಬರ್ತೀರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.